ಚಳಿಗಾಲದ ಸಮಯದಲ್ಲಿ ಕಾಡಿನ ಹತ್ತಿರ ರಾಘು ಎಂಬ ಕುರಿಗಾಹಿ ಹುಡುಗ ವಾಸಿಸುತ್ತಿದ್ದ. ಪ್ರತಿದಿನ ಅವನು ಕುರಿಗಳನ್ನು ಕಾಡಿನ ಅಂಚಿಗೆ ಮೇಯಿಸಲು ತೆಗೆದುಕೊಂಡು ಹೋಗುತ್ತಿದ್ದ. ಹಳ್ಳಿಯವರು ಯಾವತ್ತೂ ಅವನಿಗೆ ಎಚ್ಚರಿಸುತ್ತಿದ್ದರು, ಅಲ್ಲಿ ತೋಳಗಳಿವೆ, ಜಾಗ್ರತೆ. ಆದರೆ ರಾಘು ಧೈರ್ಯಶಾಲಿ. ಅವನು ತನ್ನ ಕುರಿಗಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಒಂದು ಸಂಜೆ ಅವನು ಕಾಡಿನೊಳಗೆ ಒಂದು ವಿಚಿತ್ರ ಶಬ್ದ ಕೇಳಿದ. ಮೊದಲು ಅವನಿಗೆ ಭಯವಾಯಿತು. ಆದರೆ ಹತ್ತಿರ ಹೋಗಿ ನೋಡಿದಾಗ ಒಂದು ತೋಳ ಬಲೆಗೆ ಸಿಕ್ಕಿಕೊಂಡಿತ್ತು. ಅದರ ಕಾಲಿಗೆ ಗಾಯವಾಗಿತ್ತು. ತೋಳ ಕೋಪ ಮತ್ತು ನೋವಿನಿಂದ ಗರ್ಜಿಸುತ್ತಿತ್ತು. ರಾಘು ಹೆದರಿ ಸ್ವಲ್ಪ ಹಿಂದೆ ಸರಿದ. ನಿನ್ನ ಬಿಡಿಸಿದ್ರೆ ನೀನು ನನ್ನ ಮೇಲೆ ದಾಳಿ ಮಾಡಬಹುದು. ಕೆಲ ವಾರಗಳ ನಂತರ ಒಂದು ರಾತ್ರಿ ರಾಘು ತನ್ನ ಕುರಿಗಳ ಜೊತೆ ಕಾಡಿನ ಅಂಚಿನಲ್ಲಿದ್ದಾಗ ಭಾರೀ ಮಳೆ ಶುರುವಾಯಿತು. ಕತ್ತಲೆ ತುಂಬಿತ್ತು. ದಾರಿಯೂ ಕಾಣುತ್ತಿರಲಿಲ್ಲ. ಅಷ್ಟರಲ್ಲಿ ಕೆಲವು ಕಳ್ಳರು ಅಲ್ಲಿಗೆ ಬಂದರು. ಈ ಹುಡುಗನ ಕುರಿಗಳನ್ನು ಕದ್ದೊಯ್ಯೋಣ ಎಂದು ಅವರು ಮಾತಾಡಿಕೊಂಡರು. ರಾಘು ಭಯದಿಂದ ಕುರಿಗಳನ್ನು ಸೇರಿಸಲು ಪ್ರಯತ್ನಿಸಿದ. ಆದರೆ ಕಳ್ಳರು ಅವನನ್ನು ಸುತ್ತುವರಿದರು. ಶಾಂತವಾಗಿ ನಿಲ್ಲು ಎಂದು ಒಬ್ಬ ಕಳ್ಳ ಕೂಗಿದ. ರಾಘುವಿಗೆ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಕಾಡಿನೊಳಗಿಂದ ಭಯಾನಕ ಗರ್ಜನೆ ಕೇಳಿಸಿತು. ಅದೇ ತೋಳ. ಅದರ ಜೊತೆ ಇನ್ನೂ 2 ತೋಳಗಳಿದ್ದವು. ಅವು ಕಳ್ಳರ ಕಡೆ ಗರ್ಜಿಸತೊಡಗಿದವು. ಕಳ್ಳರು ಭಯದಿಂದ ಹಿಂದೆ ಸರಿದರು. ಓಡಿ, ತೋಳಗಳು ಎಂದು ಕೂಗಿ ಕತ್ತಲೆಯೊಳಗೆ ಓಡಿಹೋದರು. ರಾಘು ಆಶ್ಚರ್ಯದಿಂದ ತೋಳವನ್ನು ನೋಡಿದ. ಅದೇ ಗಾಯಗೊಂಡ ತೋಳ. ಅದು ನಿಧಾನವಾಗಿ ರಾಘುವಿನ ಹತ್ತಿರ ಬಂದು ನಿಂತಿತು. ರಾಘು ಭಯಪಡಲಿಲ್ಲ. ನಿಧಾನವಾಗಿ ಹೇಳಿದ, ನೀನು ನನ್ನನ್ನುಳಿಸೋಕ್ ಬಂದ್ಯಾ? ತೋಳ ಶಾಂತವಾಗಿ ಅವನತ್ತ ನೋಡಿತು. ಕೆಲ ಕ್ಷಣಗಳ ನಂತರ ಅದು ತನ್ನ ಗುಂಪಿನ ಜೊತೆ ಕಾಡಿನೊಳಗೆ ಮಾಯವಾಯಿತು. ಮುಂದಿನ ದಿನ ರಾಘು ಹಳ್ಳಿಯಲ್ಲಿ ನಡೆದದ್ದನ್ನೆಲ್ಲ ಹೇಳಿದ. ಕೆಲವರು ನಂಬಲಿಲ್ಲ. ಆದರೆ ಅವನ ತಾತ ನಗುತ್ತಾ ಹೇಳಿದರು, ಪ್ರೀತಿ ಮತ್ತು ದಯೆ ಯಾವ ಕಾಡು ಜೀವಿಯ ಹೃದಯವನ್ನೂ ಬದಲಿಸಬಹುದು. ಆ ದಿನದಿಂದ ಹಳ್ಳಿಯ ಜನರು ಕಾಡಿನ ಪ್ರಾಣಿಗಳನ್ನು ಕೇವಲ ಭಯದಿಂದ ನೋಡುವುದನ್ನು ಬಿಟ್ಟು ಗೌರವದಿಂದ ನೋಡತೊಡಗಿದರು. ರಾಘು ಯಾವತ್ತೂ ಮಕ್ಕಳಿಗೆ ಹೇಳ್ತಿದ್ದ, ಕೆಲವೊಮ್ಮೆ ನಾವು ಕ್ರೂರ ಅಂತ ಭಾವಿಸುವ ಜೀವಿಗಳಲ್ಲೂ ಕೃತಜ್ಞತೆ ಇರುತ್ತದೆ. ಈ ಕಥೆಯ ಸಂದೇಶ ದಯೆ ಮತ್ತು ಸಹಾಯಕ್ಕೆ ಗಡಿಯಿಲ್ಲ. ಅದು ಮನುಷ್ಯರಲ್ಲಷ್ಟೇ ಅಲ್ಲ, ಕಾಡಿನ ಜೀವಿಗಳ ಹೃದಯದಲ್ಲೂ ಪ್ರತಿಧ್ವನಿಸುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.